ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮೈತ್ರಿ ಕುಟುಂಬ. ಈ ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕನ್ನಡದ ಸೀರಿಯಲ್ ನಟಿ ನಂದಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೆಂಗೇರಿ ಠಾಣಾ ವ್ಯಾಪ್ತಿಯ ಪಿಜಿಯಲ್ಲಿ ನಟಿ ನಂದಿನಿ ನೇಣಿಗೆ ಶರಣಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಮೂಲದ ನಂದಿನಿ ತಮಿಳಿನ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ರು. 3 ವರ್ಷದ ಹಿಂದೆ ಶಿಕ್ಷಕರಾಗಿದ್ದ ನಂದಿನಿ ತಂದೆ ನಿಧನರಾಗಿದ್ರು. ತಂದೆಯ ನೌಕರಿ ಮಾಡುವಂತೆ ಕುಟುಂಬದವರು ಒತ್ತಡ ಹಾಕಿದ್ರಂತೆ. ಆದರೆ ಟೀಚರ್ ಕೆಲಸ ಮಾಡೋದಕ್ಕೆ ನಟಿ ನಂದಿನಿಗೆ ಇಷ್ಟ ಇರಲಿಲ್ಲ. ಆದ್ರೀಗ ಡೆತ್ ನೋಟ್ ಬರೆದಿಟ್ಟು ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೈತ್ರಿ ಕುಟುಂಬದವರು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಡಿಸೆಂಬರ್ 25ರಂದು ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದಹಳ್ಳಿಯಲ್ಲಿ ಅಪಘಾತವಾಗಿ ಮೈತ್ರಿ ಪತಿ ಹಾಗೂ ಮಾವ ಮೃತಪಟ್ಟಿದ್ರು. ಇನ್ನು ಚಿಕಿತ್ಸೆ ಪಡೆಯುತ್ತಾ ಇದ್ದ ಮೈತ್ರಿ ಮೆದುಳು ನಿಷ್ಕ್ರಿಯಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಕುಟುಂಬದವರು ಮೈತ್ರಿಯ ಅಂಗಾಂಗ ದಾನ ಮಾಡಿದ್ದಾರೆ. ಸೆಂಟ್ ಜಾನ್ ಆಸ್ಪತ್ರೆಗೆ ಲಿವರ್ ಮತ್ತು ಕಿಡ್ನಿ, ಮಿಂಟೋ ಆಸ್ಪತ್ರೆಗೆ ಕಣ್ಣು ಹಾಗೂ ನಾರಾಯಣ ಹೃದಯಾಲಯಕ್ಕೆ ಹೃದಯ ದಾನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಪ್ರಕರಣದಲ್ಲಿ 3 ಪತ್ರಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 3 ಇನ್ಸ್ಪೆಕ್ಟರ್ಗಳಿಗೆ ಬ್ಲಾಕ್ಮೇಲ್ ಆರೋಪದಲ್ಲಿ ಬಾಗಲೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಕೊತ್ತನೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್, ಆವಲಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಮಕೃಷ್ಣ ರೆಡ್ಡಿ ಹಾಗೂ ಬಾಗಲೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಬರೀಶ್ನನ್ನು ಅಮಾನತು ಮಾಡಿದ್ದು, 3 ಪೊಲೀಸ್ ಠಾಣೆಗಳಿಗೆ ಪ್ರಭಾರ ಇನ್ಸ್ಪೆಕ್ಟರ್ಗಳ ನೇಮಕ ಮಾಡಲಾಗಿದೆ. ಕೊಲೆ ಆರೋಪಿ ದರ್ಶನ್ ಗೆಳತಿ ಪವಿತ್ರ ಗೌಡ ಮನೆ ಊಟಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ವಿಚಾರಣಾ ದಿನ ಕೈದಿಯಾಗಿರುವುದರಿಂದ ಮನೆ ಊಟಕ್ಕೆ ಅವಕಾಶ ನೀಡಿದೆ. ಜೊತೆಗೆ ಪಾಟಿ ಸವಾಲಿಗೆ ಮಾಹಿತಿ ಪಡೆಯುವುದಕ್ಕೆ ಜೈಲಿಗೆ ವಕೀಲರ ಭೇಟಿಗೆ ಅವಕಾಶ ನೀಡಿದೆ. ಇನ್ನು A11 ನಾಗರಾಜು, A12 ಲಕ್ಷ್ಮಣ್ಗೂ ಮನೆ ಊಟ ಪಡೆಯುವುದಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ಬೆಂಗಳೂರಿನ 57ನೇ CCH ಕೋರ್ಟ್ ಇವತ್ತಿಗೆ ಪಾಟಿ ಸವಾಲು ಮುಂದೂಡಿದೆ.